ಹುಟ್ಟಬೇಕು ಅಂತ ಹೇಳಿ ನಮ್ಮ ಒಂದು ಸ್ವಂತ ನಿರ್ಧಾರದಿಂದ ನಾವು ಹುಟ್ಟಿಲ್ಲ. ಸ್ವರ್ಗ ನರಕ ಅಂತ ಹೇಳ್ತಾರಲ್ವಾ, ಇದೇನು ಸುಮ್ಮನೆ ಅಲ್ಲ, ವಾಸ್ತವದಲ್ಲಿ ಇವು ಇದೆ ಅಂತಲೂ ನಾವು ಹೇಳ್ಬೋದು. ಮನುಷ್ಯ ಸೃಷ್ಟಿ ಮಾಡಿರೋ ದೇವರುಗಳು, ವಾಸ್ತವದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರೇ ಬೇರೆ ಇದೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನನ್ನ ಜೀವನ ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಇದು ನನ್ನ ಲೈಫು ಅಂತ ಹೇಳಿ. ಇಡೀ ನಮ್ಮ ಒಂದು ದೇಹನೇ ನಾವು ಸೃಷ್ಟಿ ಮಾಡಿಲ್ಲ, ಇದು ನಮ್ಮ ಕೈಯಲ್ಲಿಲ್ಲ. ನೋಡಿ, ನಮ್ಮ ಅತಿಯಾದ ಸಿಟ್ಟು, ಅತಿಯಾದ ಕೋಪ, ಅತಿಯಾದ ದ್ವೇಷ, ಅತಿಯಾದ ದುರಾಸೆ, ಇದು ಯಾವುದರಿಂದ ಬರುತ್ತೆ ಅಂತಂದರೆ ನಾನು ಅನ್ನೋ ಒಂದು ಅಹಮ್ಮಿಂದ. ಕೆಲವೊಬ್ಬರು ಹೇಳ್ತಾರೆ, ಈ ಜೀವನ ಯಾಕಿದೆ, ಜೀವನದ ಉದ್ದೇಶ ಏನು, ಇವುಗಳ ಬಗ್ಗೆ ಪ್ರಶ್ನೆನೇ ಹಾಕೋಬೇಡಿ ನೀವು ಅಂತ ಹೇಳ್ತಾರೆ. ನೋಡಿ, ಈ ಭೂಮಿ ಮೇಲೆ ಸಾಕಷ್ಟು ಜೀವಿಗಳಿದ್ದಾವೆ, ಅದರಲ್ಲಿ ಆಲೋಚನೆ ಮಾಡೋ ಶಕ್ತಿ ಇರೋ ಜೀವಿ ಅಂತಂದರೆ ಮನುಷ್ಯ ಮಾತ್ರ, ಅಂದರೆ ನಾವು. ನಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಇದೆ ಅಂತಂದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕಲ್ವಾ. ದೇವರು ನಮ್ಮಲ್ಲಿ ಆ ಒಂದು ಸಾಮರ್ಥ್ಯವನ್ನು ಇಟ್ಟಿದ್ದಾನೆ ಅಂದರೆ ಇದಕ್ಕೆ ಒಂದು ಉದ್ದೇಶ ಇದ್ದೇ ಇರುತ್ತೆ. ದೇವರು ಯಾವುದನ್ನು ಹಾಗೆ ಸೃಷ್ಟಿ ಮಾಡೋದಿಲ್ಲ. ಹೇಗೆ ಈ ಜೀವನದ ಬಗ್ಗೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ತಿಳ್ಕೋಬೇಕು ಅಂತಂದರೆ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ಯೋಚಿಸಬೇಕಾಗುತ್ತೆ. ಕೆಲವೊಬ್ಬರು ಹೇಳ್ತಾರೆ, ಈ ಒಂದು ಬ್ರಹ್ಮಾಂಡ, ಈ ಒಂದು ಪ್ರಕೃತಿ ಸುಮ್ಮನೆ ಸೃಷ್ಟಿಯಾಗಿದೆ. ನೋಡಿ, ನಾವು ಏನಾದ್ರು ಒಂದು ಮಾಡ್ತಾ ಇದ್ದೀವಿ ಅಂತಂದರೆ ಕಾರಣ ಇಲ್ಲದೆ, ಉದ್ದೇಶ ಇಲ್ಲದೆ ನಾವು ಯಾವುದು ಮಾಡೋದಿಲ್ಲ. ಮನುಷ್ಯರು ನಾವೊಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತೀವಿ. ಹೀಗಿರುವಾಗ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಭಗವಂತ ದೇವರು ಏನು ಕಾರಣ ಇಲ್ಲದೇನೆ ನಮ್ಮನ್ನು, ನಿಮ್ಮನ್ನು, ಜೀವಿಗಳನ್ನು, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ ಅಲ್ವಾ. ಈ ಒಂದು ಕಾರಣನೇ ತಿಳ್ಕೋಬೇಕು ನಾವು. ಕೆಲವು ಪ್ರಕಾರ ಏನು ಅಂತಂದರೆ, ದೇವರು ನಮ್ಮ ಒಳಗಡೆ ಇದ್ದಾನೆ, ನಾವು ಏನೆಲ್ಲ ಮಾಡ್ತಾ ಇದ್ದೀವೋ, ಏನೆಲ್ಲ ಅನುಭವಿಸ್ತಾ ಇದ್ದೀವೋ, ನಮ್ಮ ಮುಖಾಂತರ ಅವನ್ನೆಲ್ಲ ದೇವರು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ದೇವರು ನಾವೇನಾದ್ರು ದೇವರನ್ನು ಈ ರೀತಿಯಲ್ಲಿ ತಿಳ್ಕೊಂಡ್ವಿ ಅಂತಂದರೆ ಇದು ತುಂಬ ಅಲ್ಪಜ್ಞಾನ. ಇದು ಅಲ್ಪಜ್ಞಾನ. ದೇವರ ಒಂದು ಮಹಾನತೆ, ಅವನ ಒಂದು ಶಕ್ತಿ ನಮಗೆ ಅರ್ಥ ಆಗೋದಿಲ್ಲ. ದೇವರನ್ನು ಪ್ರಾಣಿಗೆ ಆಗಲಿ, ಪಕ್ಷಿಗಳಿಗಾಗಲಿ, ಒಂದು ವಸ್ತುಗಾಗಿ, ಮನುಷ್ಯರಿಗಾಗಿ ಏನಾದ್ರು ನಾವು ಹೋಲಿಸಿದ್ವಿ ಅಂತಂದರೆ ದೇವರ ಒಂದು ಶಕ್ತಿ ನಮಗೆ ಗೊತ್ತಾಗೋದಿಲ್ಲ. ಆ ದೇವರು ಅಂದರೆ ಏನು ಅಂತ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಈ ಒಂದು ವಿಚಾರ ಯಾವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದರೆ ದೇವರನ್ನಾಗಿ ನೋಡಿದಾಗ ಮಾತ್ರ. ನೋಡಿ, ನೀವು ಈ ಬ್ರಹ್ಮಾಂಡ, ಈ ಒಂದು ಪ್ರಕೃತಿ, ಇದೆಲ್ಲ ಏನಿದೆ ಅಲ್ವಾ, ದೇವರ ಸೃಷ್ಟಿ. ನೀವು ಎಲ್ಲ ದೇವರ ಸೃಷ್ಟಿಗಳು. ಇದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಯಾಕೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು, ಇದ್ರ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತಂದರೆ, ನೋಡಿ, ಜೀವನದಲ್ಲಿ ನಾವು ಯಾವಾಗಲೂ ಅದು ನಂದು, ಇದು ನಂದು, ನನಗೆ ಅದು ಬೇಕು, ಇದು ಬೇಕು ಅಂತ ಯಾವಾಗಲೂ ಹೋರಾಡ್ತಾನೆ ಇರ್ತೀವಲ್ವ. ನಾನು ಅನ್ನೋದು ತುಂಬ ಇರುತ್ತೆ. ನಾವು ಯಾವಾಗ ಒಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೋ ಆಗ ನಮ್ಮಲ್ಲಿರೋ ಅಹಂ ಅನ್ನೋದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ನೋಡಿ, ನಮ್ಮ ಅತಿಯಾದ ಸಿಟ್ಟು, ಅತಿಯಾದ ಕೋಪ, ಅತಿಯಾದ ದ್ವೇಷ, ಅತಿಯಾದ ದುರಾಸೆ, ಇದು ಯಾವುದರಿಂದ ಬರುತ್ತೆ ಅಂತಂದರೆ ನಾನು ಅನ್ನೋ ಒಂದು ಅಹಮ್ಮಿಂದ. ಈ ಅಹಂ ನಾಶ ಆಗಬೇಕು ಅಂತಂದರೆ ದೇವರನ್ನು ಅರಿಬೇಕು. ಇಲ್ಲ, ಎಲ್ಲ ನನ್ನಿಂದಲೇ ಆಗುತ್ತೆ ಅಂತ ನಾನು ಇಷ್ಟು ದಿವಸ ಅಂದ್ಕೊಂಡಿದ್ದೆ. ಇಲ್ಲ, ನನಗಿಂತ ದೊಡ್ಡ ಶಕ್ತಿ ಇದೆ, ನನ್ನನ್ನು ಸೃಷ್ಟಿ ಮಾಡಿರೋದು ಭಗವಂತ. ಈ ಒಂದು ಜ್ಞಾನ ಇತ್ತು ಅಂತಂದರೆ ನಮಗೆ ನಾನು ಅನ್ನೋದು ನಮ್ಮಿಂದ ಆಟೋಮೆಟಿಕ್ಕಾಗಿ ದೂರ ಆಗುತ್ತೆ. ಆಗ ನಮ್ಮಲ್ಲಿ ಒಂದು ಸೌಮ್ಯ ಸ್ವಭಾವ ಬರುತ್ತೆ. ನೋಡಿ, ಇಲ್ಲಾಂದರೆ ಎಲ್ಲವೂ ದೇವರು, ನಾನು ದೇವರು, ನೀವು ದೇವರು, ಈ ಥರ ಏನೋ ಅಂದ್ಕೊಂಡ್ವಿ ಅಂತಂದರೆ ನಮ್ಮಲ್ಲಿ ಈ ದೇವರಿಗೆ ದಾಸರಾಗೋ ಗುಣ ಇರೋದಿಲ್ಲ. ಅಲ್ಲಿ ನಾವೇ ದೇವರು ಅಂತನಂತ ಏನು ಈ ಒಂದು ಯೋಚನೆ ಇದೆಯಲ್ವಾ, ಇದು ತೀರಾ ಇನ್ನು ಅಹಮ್ಮಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಹಾಗಾಗಿನೇ ಹೇಳ್ತಾರೆ, ದೇವರ ದಾಸರಾಗಬೇಕು. ನಾವೆಲ್ಲ ದೇವರ ದಾಸರಾಗಬೇಕು. ಹಾಗಾಗಿನೇ ದೊಡ್ಡ ದೊಡ್ಡ ವ್ಯಕ್ತಿಗಳು ದೇವರ ದಾಸರಾಗಿ ಜೀವನದಲ್ಲಿ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಮತ್ತು ದೇವರ ಬಗ್ಗೆ ತುಂಬ ಹಲವಾರು ಹಾಡುಗಳನ್ನು ಬರೆದಿದ್ದಾರೆ. ಮತ್ತು ಇಡೀ ಅವರ ವ್ಯಕ್ತಿತ್ವನೇ ಬದಲಾಗಿದೆ. ಹೇಗೆ ಅಂತಂದರೆ ದೇವರ ದಾಸರಾಗಿ ಇರೋದಕ್ಕೇನೆ. ಈಗ ನಮಗೆ ಒಂದು ಗೊತ್ತಾಯಿತು, ನಾವು ದೇವರ ಸೃಷ್ಟಿಗಳು, ಅಂದರೆ ನಮ್ಮನ್ನೆಲ್ಲ ಒಂದು ಶಕ್ತಿ ನಡೆಸ್ತಾ ಇದೆ ಅಂತ ಹೇಳಿ. ಇನ್ನೂ ಸ್ವಲ್ಪ ನಾವು ಇದ್ರ ಒಳಗಡೆ ಗಾಢವಾಗಿ ಇನ್ನೂ ತಿಳ್ಕೊಬೇಕು ಅಂತಂದರೆ, ನೋಡಿ, ಕೆಲವೊಬ್ರು ಹೇಳ್ತಾ ಇರ್ತಾರೆ, ನನ್ನ ಜೀವನ ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಇದು ನನ್ನ ಲೈಫು ಅಂತ ಹೇಳಿ. ವಾಸ್ತವದಲ್ಲಿ ಹೇಳಬೇಕು ಅಂತಂದರೆ
ಇಡೀ ನಮ್ಮ ಒಂದು ದೇಹನೇ ನಾವು ಸೃಷ್ಟಿ ಮಾಡಿಲ್ಲ, ಇದು ನಮ್ಮ ಕೈಯಲ್ಲಿಲ್ಲ. ನಮ್ಮ ದೇಹ ಏನಾದ್ರು ನಾವು ಸೃಷ್ಟಿ ಮಾಡಿದ್ದೀವ? ಇಲ್ಲ. ಏನಾದ್ರು ಈ ಒಂದು ಆಪ್ಷನ್ ಇತ್ತು ಅಂತಂದರೆ, ನಮ್ಮ ದೇಹವನ್ನು ನಾವು ಸೃಷ್ಟಿ ಮಾಡೋ ಆಪ್ಷನ್ ಇತ್ತು ಅಂತಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸುಂದರವಾಗೇ ಇರ್ತಿದ್ರಲ್ವ? ಈ ಒಂದು ಆಪ್ಷನ್ನು ನಮ್ಮ ಕೈಲಿಲ್ಲ. ದೇವರೇ ನಮಗೊಂದು ರೂಪವನ್ನು ಕೊಟ್ಟಿದ್ದಾನೆ. ನಮ್ಮ ಒಂದು ಹಾರ್ಟ್ ಬೀಟ್ ಆಗಲಿ, ನಮ್ಮ ಒಂದು ಜೀರ್ಣಕ್ರಿಯೆ, ನಮ್ಮ ಕಣ್ಣು, ಮೂಗು, ಬಾಯಿ, ಇಡೀ ದೇಹವನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಅಂದರೆ ಇದು ದೇವರ ಕೈಯಲ್ಲಿದೆ, ಇದು ನಮ್ಮ ಕೈಯಲ್ಲಿಲ್ಲ. ಹಾಗೆ ನಾವು ಸ್ವಲ್ಪ ಜೀವನದ ಬಗ್ಗೆ ಯೋಚನೆ ಮಾಡಿದರೆ, ಮುಖ್ಯವಾಗಿ ನಮಗೆ ಜೀವನ ಮಾಡಲಿಕ್ಕೆ ಏನು ಬೇಕು ಹೇಳಿ? ಮುಖ್ಯವಾಗಿ ಏನು ಬೇಕು? ದುಡ್ಡು ಬೇಕಾ? ಆಸ್ತಿ ಬೇಕಾ? ಹಣ ಬೇಕಾ? ಸಾಧನೆ ಮಾಡಬೇಕಾ? ಏನು ಬೇಕು? ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಗಾಳಿ, ನೀರು, ಬೆಳಕು, ಭೂಮಿಯಿಂದ ಆಹಾರ, ಇವೆಲ್ಲವೂ ಫಸ್ಟ್ ಬೇಕು. ಆಮೇಲೆ ನಾವು ನಮಗೆ ಇಷ್ಟ ಬಂದವುಗಳನ್ನು ನಾವು ಕಷ್ಟಪಟ್ಟು ಪಡ್ಕೋಬೋದು. ಆದರೆ ನಾವು ಬದುಕಿರಬೇಕು, ನಮ್ಮ ಜೀವ ಇಲ್ಲಿ ಉಳಿಬೇಕು ಅಂತಂದರೆ ಇವು ಬೇಕೇ ಬೇಕು. ಹಾಗಾದರೆ ಇವೆಲ್ಲ ಹೇಗೆ ಸೃಷ್ಟಿಯಾಗು? ನಾವು ಸೃಷ್ಟಿ ಮಾಡಿದ್ದೀವಾ? ಇಲ್ಲ. ಇವನ್ನು ಕೂಡ ಭಗವಂತ ಸೃಷ್ಟಿ ಮಾಡಿದ್ದಾನೆ, ದೇವರು ಸೃಷ್ಟಿ ಮಾಡಿದ್ದಾನೆ. ಅಂದರೆ ದೇವರೇ ನಮ್ಮನ್ನು ಇಲ್ಲಿ ಬದುಕಿಸ್ತಾ ಇದೆ. ಇದರಿಂದ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ದೇವರು ನಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಏನು ನಾವು ಹುಟ್ಟಬೇಕು ಅಂತ ಹೇಳಿ ನಮ್ಮ ಒಂದು ಸ್ವಂತ ನಿರ್ಧಾರದಿಂದ ನಾವು ಹುಟ್ಟಿಲ್ಲ. ದೇವರು ನಮಗೆ ರೂಪವನ್ನು ಸೃಷ್ಟಿ ಮಾಡಿ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ. ಹಾಗೆ ಈ ದೇಹವನ್ನು ಕೂಡ ಆ ದೇವರೇ ಬದುಕಿಸ್ತಾ ಇದ್ದಾನೆ. ಹಾಗಾದರೆ ನಮ್ಮ ಕೈಯಲ್ಲಿ ಏನಿದೆ? ಹಾಗಾದರೆ ನಮ್ಮ ಕೈಯಲ್ಲಿ ಏನಿದೆ ಅಂದರೆ, ನಾವು ಯೋಚನೆ ಮಾಡಿ ಏನು ಮಾಡಬೇಕು ಅಂತ ನಿರ್ಧಾರ ತಗೊಂಡು ಆ ಒಂದು ಕರ್ಮಗಳನ್ನು ಮಾಡೋದು, ಇದು ನಮ್ಮ ಕೈಯಲ್ಲಿದೆ. ಇದು ಮಾತ್ರ ನಮ್ಮ ಕೈಯಲ್ಲಿದೆ. ನೋಡಿ, ಇದು ಮಾತ್ರ ಯಾಕೆ ನಮ್ಮ ಕೈಯಲ್ಲಿದೆ ಹೇಳ್ತೀನಿ. ಇದಕ್ಕೂ ಮುಂಚೆ ಫಸ್ಟ್ ನಾವು ಜೀವನದಲ್ಲಿ ನಮ್ಮನ್ನು ಯಾವುದು ಸೃಷ್ಟಿ ಮಾಡಿದೆ ಅಲ್ವಾ, ನಮ್ಗೆ ಯಾವುದು ಜೀವನ ಕೊಟ್ಟಿದೆ ಅಲ್ವಾ, ಆ ಒಂದು ಶಕ್ತಿಯನ್ನು ಅರಿಬೇಕು. ಅಂದರೆ ದೇವರನ್ನು ಅರಿಬೇಕು. ಫಸ್ಟ್ ಅಂತಿಮ ಸತ್ಯವನ್ನು ಅರಿಬೇಕು. ನೋಡಿ, ಇವತ್ತು ದೇವರು ಅಂತಂದರೆ ಸಮಾಜದಲ್ಲಿ ಸಾಕಷ್ಟು ನಮಗೆ ಕಾಣಿಸ್ತವೆ. ವಸ್ತುಗಳನ್ನು ದೇವರನ್ನಾಗಿ ನೋಡ್ತೀವಿ, ಮನುಷ್ಯರನ್ನು ದೇವರನ್ನಾಗಿ ನೋಡ್ತೀವಿ. ವಾಸ್ತವದಲ್ಲಿ ಇವೆಲ್ಲ ದೇವರ? ಇಲ್ಲ. ಮನುಷ್ಯ ಸೃಷ್ಟಿ ಮಾಡಿರೋ ದೇವರುಗಳು. ವಾಸ್ತವದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರೇ ಬೇರೆ ಇದೆ. ಇವೆಲ್ಲ ಮನುಷ್ಯ ಸೃಷ್ಟಿ ಮಾಡಿರೋ ದೇವರುಗಳು. ನಾವು ಅಂತಿಮ ಸತ್ಯವನ್ನು, ನಮ್ಮನ್ನು ಸೃಷ್ಟಿ ಮಾಡಿರೋ ದೇವರನ್ನು ತಿಳ್ಕೋಬೇಕು ಅಂತಂದರೆ ಇವನ್ನೆಲ್ಲ ದಾಟಿ ಯೋಚನೆ ಮಾಡಬೇಕಾಗುತ್ತೆ. ನಾವು ಇವನ್ನೆಲ್ಲ ದಾಟಿ ಹೇಗೆ ತಿಳ್ಕೊಳ್ಳೋದು ಅಂತಂದರೆ, ಫಸ್ಟ್ ನಮಗೆ ಆ ಒಂದು ಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ನೋಡೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಭೌತಿಕ ಕಣ್ಣುಗಳು ಆ ಒಂದು ಶಕ್ತಿಯನ್ನು ನೋಡೋಕ್ಕೂ ಆಗೋದಿಲ್ಲ. ನಮ್ಮ ಒಂದು ದೇಹದಲ್ಲಿ ಆತ್ಮ, ಅದು ಯಾವುದು ಆ ಒಂದು ಶಕ್ತಿಯನ್ನು ನೋಡೋಕ್ಕೆ ಆಗೋದಿಲ್ಲ. ಇಡೀ ಬ್ರಹ್ಮಾಂಡವನ್ನೇ ನಾವು ಇನ್ನೂ ಪೂರ್ತಿಯಾಗಿ ನೋಡೋಕೆ ಹೋದಿಲ್ಲ, ಇನ್ನು ದೇವರನ್ನ ನೋಡೋಕ್ಕಾಗುತ್ತಾ? ದೇವರು ಸೃಷ್ಟಿ ಮಾಡಿರೋ ಪ್ರಕೃತಿ ನಮ್ಮ ಕಣ್ಮುಂದೆ ಇದೆ ಅಲ್ವಾ? ದೇವರು ಸೃಷ್ಟಿ ಮಾಡಿರೋ ಪ್ರಕೃತಿಯನ್ನು ನೋಡಿ ಆ ದೇವರ ಶಕ್ತಿ, ಜ್ಞಾನವನ್ನು ನಾವು ಅರಿಬೇಕು. ಅಪ್ಪ, ಆಕಾಶ ಎಷ್ಟು ಚೆನ್ನಾಗಿದೆಪ್ಪ, ಮತ್ತು ಆಕಾಶದಲ್ಲಿ ಎಷ್ಟು ಪಕ್ಷಿಗಳು ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದಾವೆ, ದೇವರು ಅವನ್ನೆಲ್ಲ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಮತ್ತು ಸೂರ್ಯ ಎಷ್ಟು ಚೆನ್ನಾಗಿ ಬೆಳಕು ಕೊಡ್ತಾ ಇದೆ, ದೇವರು ಎಷ್ಟು ಚೆನ್ನಾಗಿ ಸೂರ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ಮತ್ತು ಮಳೆ, ಆಕಾಶದಿಂದ ಮಳೆ ಬರುತ್ತೆ, ದೇವರು ಆ ಒಂದು ಸಿಸ್ಟಮನ್ನು ಎಷ್ಟು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾನೆ. ಮತ್ತು ನಮಗೋಸ್ಕರ ನೀರನ್ನು ಕೊಡ್ತಾ ಇದ್ದಾನೆ, ಗಾಳಿಯನ್ನು ಕೊಡ್ತಾ ಇದ್ದಾನೆ. ಮತ್ತು ಅವನು ಎಷ್ಟು ಪ್ರೀತಿ ಇರ್ಬೋದು, ಆ ದೇವರಲ್ಲಿ ಎಷ್ಟೋ ಕರುಣೆ ಇರ್ಬೋದು. ಮತ್ತು ನಮ್ಮನ್ನು ಅಂತ ಅಷ್ಟೇ ಅಲ್ಲ, ಎಲ್ಲ ಕ್ರಿಮಿ ಕೀಟಗಳನ್ನು ದೇವರು ಸಾಕ್ತಾ ಇದ್ದಾನೆ. ಕಲ್ಲಿನಲ್ಲಿರುವ ಕಪ್ಪೆಗೂ ಕೂಡ ಅಲ್ಲೇ ಆಹಾರವನ್ನು ಸೃಷ್ಟಿ ಮಾಡಿ ಆ ಕಪ್ಪೆಯನ್ನು ಕೂಡ ಬದುಕಿಸ್ತಾ ಇದ್ದಾನೆ. ದೇವರು ಎಷ್ಟು ಕರುಣಾಮಯಿ ಇರ್ಬೋದು, ಎಷ್ಟು ಜ್ಞಾನವಂತ. ಅದಕ್ಕೆ ದೇವರನ್ನು ನಾವು ಸರ್ವಜ್ಞ ಅಂತ ಹೇಳಿ ಕರಿತೀವಿ. ಯಾವುದೆಲ್ಲ ಜೀವಿ ಏನೆಲ್ಲ ಮಾಡ್ತಾ ಇದೆಯೋ ಅದ್ರ ಬಗ್ಗೆ ಸಂಪೂರ್ಣವಾದ ಜ್ಞಾನ ದೇವರಿಗೆ ಇರುತ್ತೆ. ಹೀಗೆ ಪ್ರಕೃತಿಯನ್ನು ನೋಡಿ ದೇವರ ಒಂದು ಜ್ಞಾನ, ಶಕ್ತಿ, ಪ್ರೀತಿ, ಕರುಣೆಯನ್ನು ಅರಿಬಹುದು ಅಷ್ಟೇ. ಆದರೆ ನಾವು ದೇವರ ರೂಪವನ್ನೇ ನೋಡ್ತೀವಿ, ನಾವು ದೇವರ ಬಗ್ಗೆ ಪೂರ್ತಿಯಾಗಿ ಸಂಪೂರ್ಣವಾಗಿ ತಿಳ್ಕೊತೀವಿ ಅಂತಂದರೆ ಸಾಧ್ಯನೇ ಇಲ್ಲ. ಅದು ನಮ್ಮ ಬುದ್ಧಿಶಕ್ತಿಗೂ ಆಗೋದಿಲ್ಲ ದೇವರನ್ನು ಪೂರ್ತಿಯಾಗಿ ತಿಳ್ಕೊಳ್ಳೋದು. ದೇವರು ಇದ್ದಾನೆ ಅಷ್ಟೇ. ಹೀಗೆ ಯೋಚನೆ ಮಾಡ್ತಾ ದೇವರ ಬಗ್ಗೆ ತಿಳ್ಕೊಂಡು ಆ ದೇವರಿಗೆ ಶರಣಾಗೋದು. ಅಪ್ಪ ಭಗವಂತ, ನೀನೇ ನನ್ನ ಸೃಷ್ಟಿ ಮಾಡಿದೀಯಪ್ಪ, ನಾನಿನ್ನ ದಾಸ ಅಂತ ಹೇಳಿ ದೇವರಿಗೆ ಶರಣಾಗೋದು. ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು. ಹೀಗೆ ಪ್ರತಿದಿನ ನಾವು ನೀರು ಕುಡಿಯುವಾಗಲೂ, ಊಟ ಮಾಡುವಾಗಲೂ, ನಡೆಯುವಾಗಲೂ ನಮ್ಮ ಹಾರ್ಟ್ ಬೀಟು ಯಾವಾಗಲೂ ಹೊಡ್ಕೊತಾ ಇರುತ್ತಲ್ವ, ಅದನ್ನೆಲ್ಲ ನೆನೆಸ್ಕೊಂಡು ದೇವರು ನಮ್ಮ ಮೇಲೆ ಇಟ್ಟಿರೋ ಈ ಒಂದು ಪ್ರೀತಿಯನ್ನು ನಾವು ಪ್ರತಿದಿನ ನೆನೆದು ಶುದ್ಧ ಹೃದಯದಿಂದ ದೇವರನ್ನು ಧ್ಯಾನ ಮಾಡಬೇಕು. ಹಾಗಾಗಿ ಫಸ್ಟ್ ಜೀವನದ ಉದ್ದೇಶ ಏನು? ಫಸ್ಟು ದೇವರ ಧ್ಯಾನ ಮಾಡುವಂಥದ್ದು. ಇನ್ನೊಂದೇನು ಅಂತಂದರೆ ಒಳ್ಳೆ ಕರ್ಮಗಳನ್ನು ಮಾಡಬೇಕು. ಯಾಕೆ ನಾವು ಒಳ್ಳೆ ಕರ್ಮಗಳನ್ನು ಮಾಡಬೇಕು ಅಂದರೆ ನಮ್ಮ ಉದ್ಧಾರಕ್ಕೋಸ್ಕರ. ನೋಡಿ, ನಾವೇನು ಅಂತ
ನಮ್ಮ ಬಗ್ಗೆ ಭೂತ ಭವಿಷ್ಯ ವರ್ತಮಾನ ಪೂರ್ತಿ ದೇವರಿಗೆ ಗೊತ್ತಿರುತ್ತೆ, ಭಗವಂತನಿಗೆ ಗೊತ್ತಿರುತ್ತೆ. ಆದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಅಂತ ನಮಗೆ ತಿಳಿಸ್ಕೊಡೋದಕ್ಕೋಸ್ಕರ ದೇವರು ನಮಗೆ ಇಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ನೋಡಿ, ಕೆಲವೊಂದು ಸಲ ನಮಗೆ ಅತಿಯಾಗಿ ಕಷ್ಟ ಬಂದಾಗ ನಾವು ಅಪ್ಪ ದೇವರೇ ಏನಪ್ಪ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದೆಯಾ ಅಂತ ಹೇಳಿ ನಾವು ಹೇಳ್ತಾ ಇರ್ತೀವಿ. ಇದು ನಮ್ಮ ಮನಸ್ಸಲ್ಲಿ ಯಾಕಿದೆ ಅಂತಂದರೆ, ಇದು ವಾಸ್ತವದಲ್ಲಿ ಸತ್ಯ. ಇದು ನಮ್ಮ ಮನಸ್ಸಲ್ಲಿ ಒಳ್ಳೆಯ ಯೋಚನೆಗಳು ಬರ್ತವೆ, ಕೆಟ್ಟ ಯೋಚನೆಗಳು ಬರ್ತವೆ, ಕಷ್ಟನೂ ಇದೆ, ಸುಖನೂ ಇದೆ. ಇದರಲ್ಲಿ ನಾವು ಹೇಗೆ ಬದುಕ್ತೀವಿ, ನಾವು ಏನೆಲ್ಲ ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಈ ಒಂದು ಜೀವನವನ್ನು, ಇಲ್ಲೇನು ಶಾಶ್ವತ ಅಲ್ಲ ಇದು. ಪ್ರತಿಯೊಂದು ನಾವು ಏನೆಲ್ಲ ಮಾಡ್ತೀವಲ್ವ, ಅವು ಪ್ರತಿಯೊಂದನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಇವಾಗ ನೋಡಿ, ಸ್ವರ್ಗ ನರಕ ಅಂತ ಹೇಳ್ತಾರಲ್ವ, ಇದೇನು ಸುಮ್ಮನೆ ಅಲ್ಲ, ವಾಸ್ತವದಲ್ಲಿ ಇವು ಇದೆ ಅಂತಲೂ ನಾವು ಹೇಳ್ಬೋದು. ಹೇಗೆಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಇಲ್ಲಿ ತುಂಬ ಅನ್ಯಾಯವಾಗಿ ಸಿಕ್ಕಾಪಟ್ಟೆ ಸಂಪಾದನೆ ಮಾಡಿ ತುಂಬ ಸುಖವಾಗಿರ್ತಾನೆ, ತುಂಬ ಸುಖವಾಗಿದ್ದು ಮರಣಿಸ್ತಾನೆ. ಆದರೆ ಆ ವ್ಯಕ್ತಿ ಇಲ್ಲಿ ಇಷ್ಟೆಲ್ಲ ಅನ್ಯಾಯ ಮಾಡಿರ್ತಾನೆ, ತುಂಬ ಜನರಿಗೆ ಮೋಸ ಮಾಡಿರ್ತಾನೆ. ಮತ್ತು ಅವರಿಗೆಲ್ಲ ನ್ಯಾಯ ಕೊಡಿಸೋರು ಯಾರು? ನ್ಯಾಯ ಹೇಗೆ ಸಿಗುತ್ತೆ? ಇದನ್ನು ಕೂಡ ದೇವರೇ ಕೊಡ್ತಾನೆ. ಹಾಗೆ ನೋಡಿ, ಇನ್ನೊಬ್ಬ ವ್ಯಕ್ತಿ ತುಂಬ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ, ಅವನು ಯಾವಾಗಲೂ ಇಲ್ಲಿ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾನೆ. ಆದರೆ ಅವನು ಮಾಡಿರೋ ಒಳ್ಳೆಯ ಕೆಲಸಗಳಿಗೆ ಅದಕ್ಕೊಂದು ಪ್ರತಿಫಲ ಬೇಕಲ್ವ? ಅದನ್ನೇ ಯಾರು ಕೊಡ್ತಾರೆ? ದೇವರೇ ಕೊಡ್ತಾನೆ. ಹಾಗಾಗಿನೇ ಸ್ನೇಹಿತರೆ, ಈ ಒಟ್ಟಿನಲ್ಲಿ ನಾವು ಏನೆಲ್ಲ ಮಾಡ್ತೀವಲ್ವ, ಅವಕ್ಕೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಹಾಗಾಗಿನೇ ನಾವು ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೂ ವಿಚಾರ ಮಾಡಿ, ಆಲೋಚನೆ ಮಾಡಿ ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಜೀವನದ ಉದ್ದೇಶ ನಾವು ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ ಅಂತಂದರೆ, ಒಂದು ದೇವರನ್ನು ಅರಿಬೇಕು. ಯಾವ ರೀತಿ ಅರಿಬೇಕು? ಸೃಷ್ಟಿಗಳನ್ನು ನೋಡೋದ್ರ ಮುಖಾಂತರ. ದೇವ್ರ ಕಣ್ಣಿಗೆ ಕಾಣೋದಿಲ್ಲ, ದೇವರು ಸೃಷ್ಟಿ ಮಾಡಿರೋ ಈ ಬ್ರಹ್ಮಾಂಡ ನಮ್ಮ ಕಣ್ಣು ಮುಂದೆ ಇದೆ. ಈ ಬ್ರಹ್ಮಾಂಡವನ್ನು ನೋಡಿ, ಸಾಕಷ್ಟು ನಮಗೆ ಟೆನ್ಷನ್ಗಳಿರ್ತವೆ, ಏನೇ ಜೀವನದಲ್ಲಿ ಏನೆಲ್ಲ ಗಡಿಬಿಡಿ ಇರುತ್ತೆ, ಅವನ್ನೆಲ್ಲ ಸ್ವಲ್ಪ ಪಕ್ಕಕ್ಕಿಟ್ಟು ಸೃಷ್ಟಿಯನ್ನು ನೋಡಿ ಅವುಗಳ ಬಗ್ಗೆ ಯೋಚನೆ ಮಾಡಿ, ದೇವರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ದೇವರು ಎಷ್ಟು ಅದ್ಭುತವಾಗಿ ಇವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಈ ರೀತಿಯಲ್ಲಿ ದೇವರನ್ನು ತಿಳಿದು ಶುದ್ಧ ಹೃದಯದಿಂದ ದೇವರನ್ನು ಧ್ಯಾನ ಮಾಡಬೇಕು, ಮತ್ತು ಒಳ್ಳೆ ಕರ್ಮಗಳನ್ನು ಮಾಡಬೇಕು. ಇದೇ ಜೀವನದ ಉದ್ದೇಶ. ಇದಕ್ಕಾಗಿಯೇ ನಾವು ಭೂಮಿಗೆ ಬಂದಿದ್ದೀವಿ ಅಂತ ಹೇಳ್ಬೋದು.